ಏನು ಮಾಡ್ಲಿಕತ್ತಾರ ಸುಂದರಿ ಮೇಡಮು? ಬೇರೆ ವಾಕ್ಯ ಮುಗಿಸ್ಕೊಂಬಂದ್ರೇನು? ಮುಗೀತು. ಒಂದು ಕಪ್ ಚಾ ಮಾಡ. ಅವು ಚಾ ಕುಡ್ದಾಳ? ಚಾ ಕುಡ್ದಾರ ಬಿಡು. ಯಾಕಂದ್ರೆ ಮುಂಜಾನೆಯಿಂದ ಮುಖದ ಅಪ್ ಮಾಡ್ಕೊಂಡು ಕೂತಾರ. ಊರಿಗೆ ಗೊತ್ತಿನಂತ ಯಾರಾಗ್ಯಾರ ಈಗ ಏನು ಜಗಳ ತೆಗೆದು ಹೋಗ್ಬೇಕಂತ ಮಾಡ್ಯಾಳ ಏನು ಯಾರಿಗೆ ಗೊತ್ತು. ಹಂಗೆ ಕಂತಿ ಸುಮ್ಮನೆ ಏನರ ಒಂದು ತಪ್ಪು ತಿಳ್ಕೊಳ್ಳೋದನ ಒಟ್ಟು ಹಂಗೇನು ಇರಂಗಿಲ್ಲ. ನನ್ನ ಮಾತು ಯಾವಾಗ ನಂಬಿರ್ಬಿಡು ನೀವು, ನಂಬಂಗೆ ಇಲ್ಲ. ಆಮೇಲೆ ಗೊತ್ತಾಗ್ತದ ನಿಮ್ಗೆ. ನಾನು ನಿಮ್ಮ ಅವ್ವನ ಆರೋದಕ್ಕೆ ಕುಡ್ದು ಬಿಟ್ಟಿನಪ್ಪ. ಯಪ್ಪ ಅಷ್ಟು ಡೇಂಜರ್ ಇದ್ದಾಳ. ಈಗೇನು ನನಗೊಂದು ಕಪ್ ಚಾ ಮಾಡಿ ಕೊಡ್ತೀಯ? ಇಷ್ಟೇ ಮುಖ ಕೆಟ್ಟ ಮಾಡ್ಕೊಂಡು ಹೋದಿರ್ತಿ. ಮಾಡ್ಕೊಡ್ತೀನಿ ತಡ್ರಿ. ಹೆಂಗೆ ಮಾಡ್ತೀರಿ? ಚಾ ಕುಡ್ದೆ ಯಾವ? ಕುಡಿದ್ನಪ್ಪ. ಚಾ ಅಂತಾರನ ಅದಕ್ಕೆ. ನೀರು ಕಟ್ಟಿಯಾಗಿತ್ತು, ಒಂದು ಸಕ್ಕರೆ ಇಲ್ಲ ಏನೂ ಇಲ್ಲ ಅದ್ರಾಗ. ಹೆಂಗೆ ಮಾಡಿದ್ಲು ಏನು ಬೇಕು ಬೇಡ ಮಾಡಿಕೊಡ್ತಾಳ ನೀನು ಏಂತಿ. ಒಟ್ಟ ನನಗೆ ಕಿಮ್ಮತ್ತು ಅನ್ನೋದು ಎಳ್ಳು ಕಾಳಷ್ಟಿಲ್ಲಪ್ಪ ಯಪ್ಪ. ಹಂಗೆ ಕಂತೇವ ರುಚಿಯಾಗಿರ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಮಾಡಿಕೊಡನ್ಬೇಕಿಲ್ಲ ಚಲೋತ್ನಾಗ. ಅಪ್ಪ ಒಂದೇ ಸಲ ಮಾಡಿಕೊಡೋಷ್ಟಿಗೆ ರಗಡ್ ರಾಮಾಯಣ ಆಗಿರ್ತದೆ ಆಕಿ. ಇನ್ನೊಂದ್ಸಲ ಕೇಳಿದ್ನಿ ಅಂದ್ರೆ ತಡ 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 ಅಂತಾಳ ಯಪ್ಪ ಆಕಿ. ನಿಮ್ದೇನು ತಿಳಿಯೋದು ನನಗೆ. ಸುಂದ್ರಿ ಸುಂದ್ರಿ ಬಿಡ ಯಪ್ಪ, ಎದಕ್ಕೆ ಓದಿರ್ತಿ? ಈಗ ಹೇಳ್ದೇನು ನಿನ್ನ ಮಗನ ಮುಂದೆ ಅಂತ ನಿಂದಿರ್ತಾಳೆ ಇನ್ನ. ಸುಮ್ ಬಿಡು, ನಾನು ನಿನಗಂತ ಹೇಳಿಕತ್ತೀನಿ. ಏನ್ರಿ? ಬಾಯಿಲ್ಲ ಒಂದು ಸ್ವಲ್ಪ. ಹೇಳ್ರಿ ಏನಿತ್ತು? ಅಲ್ಲ ಹೋಗಿ ಮುಂಜಾನೆ ಚಾ ರುಚಿಯಾಗಿದ್ದಿಲ್ಲ ಅಂತ ಇನ್ನೊಂದು ಸ್ವಲ್ಪ ಬೇರೆದು ಮಾಡ್ಕೊಡ್ಬೇಕಾ ಇಲ್ಲ? ಚಾ ರುಚಿಯಾಗಿದ್ದಿಲ್ಲ ಅಂತ ಏನಾಗಿತ್ರಿ ಅದಕ್ಕೆ? ನಾನು ಅದೇ ಕೊಡ್ತೀನಿವ. ಮನ ಸಕ್ರಿ ಚಾಪುಡಿ ಹಾಲು ಎಲ್ಲ ಕರೆಕ್ಟಾಗಿ ಮಾಡೀನಿ. ಏನಾರ ಒಂದು ನಿಮ್ಮ ಮುಂದೆ ಹೇಳ್ಬೇಕಂತೇಳಿ ಅಷ್ಟೇ. ರಗಡ್ ಚಲೋನೇ ಆಗಿತ್ತು ಚಾ ಎಲ್ಲ. ಒಂದು ಆಟಕ್ಕೆ ದೊಡ್ಡ ಆಟಗನೇ ಕುಡ್ದಾರ ನೋಡವ್ವ. ಒಂದು ಕಪ್ ಚಾ ಕೊಟ್ಟಿದ್ದು ಅಂಗಸ್ತಾವ ಹುಡುಕಿ. ನೀನು ಏನು ಎಷ್ಟರ ಬೇರೆಕಿರಬೇಕು. ನನ್ನ ಮನೆ ಅದ, ನಾ ಒಂದು ದೊಡ್ಡ ಕಪ್ ಚಾ ಕುಡ್ದಿನಿ. ಏನೈತಿ ಕುಡಿದ್ರು? ನಿಮ್ಗೆ ಯಾರು ಕುಡಿಬೇಡ ಅಂದಾರ? ಕುಡಿದ್ರೂ ಕುಡ್ದಿಲ್ಲ ಅಂತಿರಲ್ಲ, ಅದಕ್ಕೆ ಬರ್ತದ ನನಗೆ. ಹೋಗ್ಲಿ ಬಿಡು ಸುಂದ್ರಿ, ಈಗ ಕುಡ್ದಿಲ್ಲ ಅಂದಿಲ್ಲ, ನೀರಾಗಿತ್ತಪ್ಪ ಚಾ ಅಂದಾಳ ಅಷ್ಟೇ. ಇನ್ನೊಂದು ಕಪ್ ಮಾಡ್ಕೊಂಬಂದು ಕೊಡು ಈಗ. ಬೇಡವ ಯವ್ವ, ನಿನ್ನ ಚಾ ಬೇಡ, ನಿಂದು ಏನೇನೇನು ಬೇಡ ನನಗೆ. ಏನೇನೇನು ಬೇಡ ಅಂದ್ರೆ ಊಟನೂ ಬೇಡ ಅಂದ್ರೆ ನೋಡು ಊಟ ಮಾಡ್ಬೇಡ ಅಂತ ಅವಳಿಕೆ ಮಧ್ಯಾಹ್ನ. ಅದಕ್ಕೆ ನಾ ಬಂದಿರಂಗಿಲ್ಲ ಅಂತ ತಿನ್ಕೊಂಡಪ್ಪ ಇಲ್ಲಿ. ನೀ ಮನೆಗೆ ಬಂದ್ರೆ ನನಗೇನು ಸುಖ ಅನ್ನೋದೇ ಇಲ್ಲ ಒಟ್ಟ. ಸುಮ್ಮ ನಮ್ಮನ್ಯಾಗ ಒಂದು ಚಟ್ನಿ ಬಕ್ಕರ್ ತಿಂದಿರ ಹಾಕಿರ್ಲಕ್ಕ ಅಲ್ಲೇ ಹಳ್ಳ್ಯಾಗ ಹಸುವಾದ್ರೆ ತಿನ್ನೋದು ಇಲ್ಲ ಬಿಡೋದು ಸುಮ್ಮನೆ ಚಲೋ. ನೋಡಿದ್ರಿ ನೀವೇ ಹೆಂಗೆ ತಿಳ್ಕೊಂಡು ಮಾತಾಡ್ತಾ ಅಂತ. ಏನೇನೇನು ಬೇಡ ಅಂದಾಗಿ ತಾನೇ ಅದಕ್ಕೆ ಊಟನೂ ಬೇಡ ಏನ್ರಿ ಅಂತ ಕೇಳಿದಕ್ಕೆ ಅಷ್ಟು ಏನೇನೋ ಉಟ್ಸ್ಕೊಂಡು ಹೇಳಿಕತ್ಬಿಟ್ಲು ನೋಡಿ. ಬರೀ ಹಿಂಗೆ ನೋಡ್ರಿ ಜಗಳ ತೆಗೀದು ಹಿಂಗೆ ನೋಡಿ ನಿಮ್ಮವ್ವ ಅಂತ ಅವಡಿಕಿ. ಅತ್ತೆ ಅಂದ್ರೆ ಏನು ಬಾಯಿ ಕತ್ತರಿಸಿ ಬೀಳ್ತದ ನಿನಗೆ? ಅತ್ತಿ ಅಂತ ಅನ್ಸ್ಕೊಳಂಗಿಲ್ಲಲ್ಲ ನೀವು. ನಿಮ್ಮವ್ವ ಅಂತ ಅನ್ಸ್ಕೊಳಂಗನೇ ಇದ್ದೀರಿ. ಅತ್ತಿ ಅಂತ ಅನ್ಸ್ಕೊಳಂಗಿದ್ದೆ ಅಂದ್ರೆ ಅತ್ತೆ ಅಲ್ಲ ಅಮ್ಮ ಅಂತನೂ ಅಂತಿದ್ದೆ ನಾನು. ನೀವು ಹಂಗಿಲ್ಲ, ನಾ ಅನ್ನಂಗಿಲ್ಲ. ಎಷ್ಟು ಸೊಕ್ಕಿರ್ಬೇಕು ನೋಡಿಕೀಗಿ. ಒಂದು ಸ್ವಲ್ಪರ ಸೋಲ್ತಾಳ ನೋಡು. ಅತ್ತೆ ಅನ್ನೋದು ಕಬರ್ ಅದ ನಿನಗೊಂದು ಸ್ವಲ್ಪರ. ಗುಂಡೆ ಹೆಂಗೆ ನಿಂತಿಲ್ಲ ಕಲ್ಗುಂಡ ನಿಂತಂಗ ಹೇಳ ಸ್ವಲ್ಪ. ನೀನ ಅಷ್ಟು ಒಡ ಒದರ್ತಾಳ. ಒಂದು ಮಾತನ್ನವಲ್ಲಪ್ಪ ಹೆಂಡತಿಗೆ. ತೀರಾ ಇಷ್ಟು ಸಲಿಗೆ ಮುಪ್ಪಾನ ಮುದಿಕೆಗಿದಿ ಅಂತ ಗುಣ ಅವಲ್ಲ ನೀನು. ಆ ಗುಣಕ್ಕೆ ಗುಂಡಗಲ್ಲಿ ಏರಿಸ್ಲಿ ಮಗನಿಗೆ ಸೊಸಿ ಹೊಡಿ ಅಂತ ಹೇಳಿ ಕಳಿಸ್ತಿಯಲ್ಲ ನೀನು. ನೀ ಒಬ್ಬೇಕಿ ಅತ್ಯ ತಾಯೇ ನೀನು. ಮಗ ಸೊಸಿ ಚಂದಾಗಿ ಇರಲಿ ನಕ್ಕೋತ ಆಡ್ಕೋತ ಅನ್ನೋದು ಎಲ್ಲ ಅತ್ತಿದರ ಬಯಸಿದ್ರೆ ನೀನು ಮುದೋಡಿ ಒಯ್ದ ಕಡೆ. ಅಯ್ಯೋ ಎಂತೆಂತ ಮಾತಾಡ್ತಾಳೋ. ನನಗ ಮುದೋಡಿ ಅಂತಾಳಿಕಿ. ಎಲ್ಲೋ ಗುಂಡ್ಯ ಹೆಂಗ ನೀನು ಹಡ ತಾಯಿಗೆ ಹಿಂಗೆ ಅನಿಸ್ತಿಯಲ್ಲ. ನಿನಗೆ ಹೆಂಗೆ ನಿಂತಿಯಲ್ಲ ನಿನ್ನ ಕಲ್ಗುಂಡು ನಿಂತಂಗ. ಸುಂದ್ರಿ ಬಾಯಿ ಮುಸ್ತಿಲ್ಲ ಈಗ. ಹಂಗ್ಯಾಕೆ ಮಾಡ್ತಿದಿ? ಅಲ್ರಿ ನನಗ ಅಂತಿರಲ್ಲ ನೀವು ಹಿಂಗ್ಯಾಕೆ ಮಾಡ್ತಿ ಅಂತ. ಅವ್ರು ಅಂದಿದ್ದೇನು ಕಾಣಿಸ್ಲಿಲ್ಲ ನಿಮ್ಗೆ? ಅವ್ರು ಒಂದು 4 ಹನಿ ಕಣ್ಣಾಗ ನೀರು ತೆಗೆದುಕೊಂಡೆ ನಿಮ್ಗೆ ಮನಸ್ಸು ಕರಗಿ ಬಿಡ್ತೇನ. ಮಗ ಇದ್ದಾನಲೇ ಅವ. ಮಗ ಇದ್ದಾನ, ತಾಯಿ ಹತ್ರ ಕರಗಲಾರ್ದ ಇರ್ತದನು. 9 ತಿಂಗಳು ಹೊತ್ತು ಸಾಕಿ ಸಲುಹಿ ಮದುವೆ ಮಾಡಿದ್ರ ಎಂಥದ್ದು ಗಂಟು ಬಿದ್ದದ ನೋಡು. ಇದು ಪಿಕನಾಶಿ. ನನಗ ಪಿಕನಾಶಿ ಅಂತೀಯಲ್ಲ, ನಿನ್ನ ಊರು ಪಿಕನಾಶಿ. ಸುಂದ್ರಿ ಯಾಕ ಬಾಯಿ ಉದ್ದು ಬಿಡ್ಲಿಕತ್ತೀಯ? ಮತ್ತೆ ಹುಷಾರಾಗಿರು. ಇಷ್ಟು ದಿನ ಸುಮ್ಮಿರ್ತಿದ್ದಾನೆ ಸಾಕಾಗ್ಬಿಟ್ಟದ್ರಿ ನನಗ. ಹೆಂಗ ಮಾಡ್ತಾರ ಗೊತ್ತಾನು ನೀವು ಇಲ್ಲಾರ್ದಾಗ. ನನಗೆ ಗೊತ್ತು. ಮಾಡ್ಬೇಕು. ಮತ್ತೆ ಇವ್ರ ಕೈಲಿ ಒಂದೊಂದು ಮಾತು ಅನ್ಸ್ಕೋಬೇಕು. ಅಕ್ಕಿಯ ಗೀತಿ ಬಂದಾಗ ಇಬ್ರು ಕೂಡಿ ಮಾಡ್ಯಾರಪ್ಪ ನನಗೆ. ಅಬ್ಬಬ್ಬವ್ವ ಕಣ್ಣೀರು ಕೂಳು ಕೂಡೇ ತಿನ್ಸ್ಯಾರ ನೋಡಿ ನನಗೆ. ಅಷ್ಟು ಕಾಡ್ಸ್ಯಾರ ಅವರು. ನಿಮಗೇನು ಗೊತ್ತದ್ರಿ? ಸಂತೆನ ಹೋತಿರಿ ನೀವು ಹೊರಗಲ್ಲಿ. ನಾ ಇರಕ್ಕಿಲ್ಲಿ ಮನ್ಯಾಗ. ಬಿಡಿಕಿ ನನ್ನ ಮಗಳ ಹೆಸರು ಯಾಕೆ ತಗೋತೀರಿ? ಅದು ಬಂಗಾರದಂಥದ್ದು. ತನ್ಮುರ ತಾದದು. ನಿನ್ನ ಕಿರಿಕಿರಿನೇ ಬೇಡ ಅಂತೇಳಿ ಬಂದಾಗ ಮನೆ ನಾವು ಹುಡುಗಿಗೆ 2 ದಿನ ಅಳಿಸಿ ಕಳಿಸಿದಿ. ನಿನ್ನಂಥ ಸೊಸೆನ ಹೆಂಗಾರ ಮಾಡ್ಕೊಂಬಂದಿವನೇ ನಾವು. ನಡೆ ಕಡಿ. ನಾ ಹಿಂಗಿಟ್ರನೇ ಇಲ್ಲಿಗಿದ್ದಿದ್ದಿ. ಸಂಬಾಯ್ತಿದ್ರಂತಿಕೋ ಅವ್ರನ್ನ ನೀನ ಇದು ಮಾಡಿಬಿಡ್ತಿದ್ದಿ. ಹೆಂಗೆ ಮೆರೆದಕ್ಕಿದ್ದೆ ನಾನು ಅಂತಕ್ಕಿನ್ನ ಹಿಂಗೆ ಮಣಿಸ್ತಿ ಅಂದಾಗ ಮತ್ತೆ ನೀನು ಎಷ್ಟರ ಮಟ್ಟಿಗೆ ಇರಬೇಕು. ಇಷ್ಟು ಮುದಿಕೆ ಆಗಿದಿ, ಇನ್ನ ಬುದ್ಧಿ ಇಲ್ಲ ನಿನಗೆ. ಇದು ಯಾಕ ವಿಪರೀತ ಆಯ್ತಪ್ಪ. ಇದು ನೀವೇನಾರ ಮಾಡ್ಕೋರಪ್ಪ ಮಾರಾಯ. ನನಗಂತೂ ನಿಮ್ಮನ್ನ ಜಗಳ ಬಿಡಿಸೋದಾಗಂಗಿಲ್ಲ. ಯಾರಿಗಂತ ಹೇಳ್ಬೇಕು ಮಾರಾಯ? ನಿನಗೆ ಹೇಳಿದ್ರೆ ಆಕಿಗೆ ಸಿಟ್ಟು, ಆಕಿಗೆ ಹೇಳಿದ್ರೆ ನಿನಗೆ ಸಿಟ್ಟು. ನಿಮ್ಮ ನಡೆಯ ಕಡಿ. ಯಾರಿಗೆ ಹೇಳ್ಬೇಕಂತ ಗೊತ್ತಾಗವಲ್ದು. ಆಕಿಗೆ ಹೇಳ್ಬೇಕ ನಿನಗೆ ಹೇಳ್ಬೇಕಂತ ಕೂಡ್ತಿಲ್ಲ. ನಿನ್ನ ಕೈಲಾದವನೇ ನಾನು ದೊಡ್ಡಕ್ಕಿದ್ದೀನಿಲ್ಲ, ನಿಮ್ಮ ಮಗು ಇದ್ದೀನಿ. ನನ್ನ ಕಡೆಯಾಗಿ ಒಂದು 4 ಬಾಯಿ ಮೇಲೆ ಬಿಗಿಬೇಕು ಅಂದ್ರೆ ಮುಚ್ಕೊಂಡು ಕೂಡ್ತಾಳಾಕಿ. ಅದ ಬಿಟ್ಟನ ಯಾರಿಗೆ ಹೇಳ್ಬೇಕಂತ ನಿಂತಾನೆ ಇಲ್ಲಿ.
ಅದೇನೋ ಹೇಳ್ತಾರಲ್ಲ, ಮುತ್ತು ಕೊಟ್ಟೋಕೆ ಬಂದಾಗ ತುತ್ತು ಕೊಟ್ಟೋಕಿನ ಮರಿತಾರ ಅಂತ. ಅದು ಸುಳ್ಳಲ್ಲ, ನಿಮ್ಮಂಥವ್ರು ನೋಡೇ ಮಾಡ್ಯಾರ ಅದನ್ನ ಗಾದಿನ. ಏ ಅವ್ವ ಅರ್ಧವ್ವ ಎಲ್ಲರೂ ಅದೊಂದು ಡೈಲಾಗ್ ಹೊಡೆದು ಬಿಡ್ತಾರ ನೋಡು. ತುತ್ತು ಕೊಟ್ಟವಳು ಬಂದಾಗ ಮುತ್ತು ಕೊಟ್ಟವಳು ಮಾಡ್ತಾಳ ಅನ್ನೋದು. 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲುಹಿ ಅಂತ ಯಾರು ಮಾಡ್ಲಾರ್ದು ಮಾಡಿ ನೋಡವ ತಾಯಿ ನೀನು. ಎಲ್ಲರೂ ಮಾಡೋದ ಮಾಡಿ ತಗೋ, ಅದ್ರಾಗೇನು ಸ್ಪೆಷಲ್ ಆಗಿ ಮಾಡಿಲ್ಲ ನೀನು. ಹೌದವ್ವ, ನಿನಗೇನು ಸ್ಪೆಷಲ್ ಆಗಿ ಕಾಣಿಸಂಗಿಲ್ಲ. ಅವ್ನು ಹೆಂಗ್ ಬೆಳೆಸಿನಿ ಅನ್ನೋದು ನನಗೆ ಗೊತ್ತದು. ನಾವೆಷ್ಟು ಕಷ್ಟಪಟ್ಟಿರ್ತೀವಿ ಅನ್ನೋದು ನಮಗೆ ಗೊತ್ತಿರ್ತದದು. ನಿಮಗೇನು ಗೊತ್ತಿರ್ತದ? ನಿಮ್ಮ ಈಗ ಬಂದಿರ್ತೀರಿ, 3 ದಿನ ಆಗಿರ್ತದ ಬಂದು, ಇಷ್ಟು ದಿಮಾಕ್ ಕಿಸಿತೀರಿ ನೀವು. ಹೌದವ್ವ, ಕಷ್ಟಪಟ್ಟು ಬೆಳೆಸಿರ್ತೀರಿ, ಇಲ್ಲ ಅನ್ನಂಗಿಲ್ಲ, ಎಲ್ಲರೂ ಬೆಳೆಸಿರ್ತಾರ. ಹಂಗೆ ಸೊಸಿ ಬಂದಾಗ ಚೇಂಜ್ ಆಗ್ಲಿಕ್ಕೆ ಹೋಗ್ಬಾರ್ದು. ಸೊಸಿಗೂ ಒಂದೇ ರೀತಿ ಅಂತ ನೋಡ್ಕೋಬೇಕು. ಮನೆ ಏಕೆ ಅಂತ ಕಂಡ್ರೆ ಅಂತಿಕೋ, ಅವಾಗ ಯಾವುದು ಭೇದ ಭಾವನೆ ಬರಂಗಿಲ್ಲ. ಅದು ಬಿಡ್ತೀರಿ. ಮಗ ಬಂದಗನೆ ಒಂದ್ ರೀತಿ ಮಾಡೋದು, ಸೊಸಿ ಬಂದಗನೆ ಒಂದ್ ರೀತಿ ಮಾಡೋದು, ಮಗಳಿಗೆ ಒಂದ್ ರೀತಿ ಮಾಡೋದು, ಸೊಸಿಗೆ ಒಂದ್ ರೀತಿ ಮಾಡೋದು. ಯಾಕೆ ಬೇಕು ಇವೆಲ್ಲ? ಹಂಗೆ ಮಾಡಿ ಮಾಡಿ ಮಾಡಿನೇ ಇಲ್ಲಿ ಕೂತಿ ನೋಡಿ ನೀನು. ಅಯ್ಯಯ್ಯ ಸೂರ್ ಪಾನ್ಕಿ, ಅದನ್ನೇನು ಹೇಳ್ತೀನಿ ನೀನು ನೋಡ. ಮತ್ತೆ 1 ಹೆಣ್ಣು 1 ಗಂಡು 2 ಆಡ್ತಿದ್ದೆ ತಂಗಿ. ನೀನು ಅತ್ತೆ ಆತಿದಿ. ಅವಾಗ ನೀ ಹೆಂಗಿರ್ತಿದ್ದೆ ಅನ್ನೋದು ಒಂದೇ ಹೋಯ್ತು. ನಾನು ಇದ್ದಂದ್ರ ನೀನು ನೋಡೇ ಹೋತಿ ನಾನು ನೋಡಕಂತೆ ಅಂತ. ನಿನ್ನ ಕೈಯಾಗ ಸೊಸಿ ನೋಡ್ಸ್ಕೋತೀಯ ನೀನು? ಅಯ್ಯಯ್ಯ ಊರೇನ ಅಂತಾರಲ್ಲ ಅದು ಓದಿ ನೀನು. ಅಯ್ಯವ್ವ ಹಡ್ದವ್ವ, ನಿನ್ನಂತ ಅತ್ಯಂತರೂ ಆಗಿರಂಗಿಲ್ಲವ ತಾಯಿ. ನಾನು ಸೊಸಿನ ನನ್ನ ಮಗಳ ಗತೆನೇ ನೋಡ್ಕೋತೀನಿ ನಾನು. ಇದ್ದು ನೋಡು, ಅಲ್ಲಿ ತನ ಇರ್ಬೇಕಂತ ಆಸೆ ಅದಲ್ಲ ನಿನಗ, ಇದ್ದು ನೋಡು. ನೋಡಂದ್ರೆ ನೋಡಿ ಹೆಂಗ್ ಮಾತಾಡ್ತಾ ಅಂತ. ಅಲ್ಲಿ ತನ ಇರ್ಬೇಕಂತ ಆಸೆ ಅದನ ಅಂತ ಅಂದ್ರೆ ಜಲ್ದಿ ಕಳಿಸ್ಬೇಕಂತ ಮಾಡಿ ನನಗ. ನಾ ಹೋಗುದನೇ ಕಾಯ್ಲಿಕತ್ತೀಯನ ನೀನು. ಯಾವಾಗ ಈಕಿ ಹೋತಾಳ, ನಾ ಯಾವಾಗ ಅಂಡು ಗಚ್ಚಿ ಹಾಕೊಂಡು ಸಂಸಾರ ಮಾಡ್ಲಿ ಅಂತ ಕಾಯ್ಲಿಕತ್ತಾಳಿಕಿ. ಒಟ್ಟು ನಾ ಮ್ಯಾಲ ಹೋಗುದ ಬೇಕಾಗ್ಯದ ಈಕಿಗೆ. ಮ್ಯಾಲರ ಹೋಗು, ತಳಗರ ಹೋಗು. ನೀನು ತಗೊಂಡು ನಾ ಏನು ಮಾಡ್ಲಿ? ಚಂದಾಗಿರುವ ಅಂತಿ ನಾನು. ನೀರಂಗ್ಲಂತಿದಿ ನಿನ್ ಹಣೆ ಬರೋದು. ಸಾಕಪ್ಪ ಗುಂಡಪ್ಪ, ಊರಿಗೆ ಬಂದಿದ್ದಕ್ಕೂ ಒಳ್ಳೆ ಉಪಚಾರ ಮಾಡಿದ್ರಿ. ನಾ ಇವತ್ತ ಮೊದಲು ಊರಿಗೆ ಹೋಗ್ತೀನಿ. ನಾ ಇಲ್ಲಿ 1 ನಿಮಿಷನೂ ಇರಂಗ್ಲಂತ ತಿಳ್ಕೊಂಬಿಡು ನೀನು. ಇಷ್ಟು ಹೆಂಡತಿ ಕೈಲಿ ಅನಿಸಿಡ್ತಿ ಅಂದ್ರೆ ನೀ ಗಂಡ್ಸೋ ಮರೆ. ನಡಿಯ ಕಡಿ. ತಾಯಿಗೆ ಅಷ್ಟು ಮುಂದೆ ನಿಂತು ಅಚ್ಚಿ ಅಳಿಚಿ 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 ಬೈಲಿಕತ್ತಾಳ ಅಂದ್ರೂ ಹೆಂಗ್ ನೋಡ್ಕೋತ ನಿಂತ ನೋಡು, ಮೂಕ್ ಬಸವಣ್ಣ ನಿಂತಂಗ. ಎಷ್ಟು ಆಸೆ ಅದ ನೋಡ್ರಿ ನಿಮ್ಮ ಅವ್ವಗ ನನಗೆ ಹೊಡಿಯುವುದು ನೋಡ್ಬೇಕನ್ನೋದು. ಒಂದೇಟು ಹೊಡೆದಾರ ಹೊಡಿಬಾರಪ್ಪ, ನೋಡ್ತಾಳ. ನೋಡಿ ಕಣ್ಣು ತುಂಬ ತುಂಬಿಕೋತಾಳ. ಏಯವ್ವ, ನನ್ನ ಬಲ್ಲಿ ಅಂತ ಚಟ ಇಲ್ಲವ ತಾಯಿ. ಮಗನ ಕೈಲಿ ಸೊಸಿ ಓಡಿಸ್ಬೇಕನ್ನೋದು ಒಟ್ಟ ಇಲ್ಲ ನನ್ನ ಬಲ್ಲಿ. ಎಂತ ಉಡ್ಸ್ಕೊಂಡು ಹೇಳ್ತದ ನೋಡಿದು. ನಾ ದೇವ್ರಂತ ಅತ್ತಿ, ನನ್ನಂತ ಅತ್ತಿ ಸಿಗ್ಲಿಕ್ಕೆ ಪುಣ್ಯ ಮಾಡಿ ನೀನು ತಿಳ್ಕೋ ಅದನ್ನ. ಅಂಥದ್ದು ಹೆಂಗ್ ಬೇಕಂಗೆ ಅಂತಿದಿ. ಒಂದು ಸ್ವಲ್ಪ ಮರ್ಯಾದೆ ಕೊಡ್ತಿದೆ ತಾಯಿ. ಏನಗತ್ತಿ ನಿಮ್ಮವ್ಗಾದ್ರೆ ಹಿಂಗಂತೇನು ಹೇಳಿ ನೋಡಮ್ಮ. ಹೌದವ್ವ, ಯಾರಿಗೆ ಸಿಗ್ಲಾರ್ದ ನನಗೆ ದೇವ್ನಂತ ಹತ್ತಿ ಸಿಕ್ಕಾಳ ನೋಡು. ಏನಂದಿ? ದೇವ್ನಂತ ಅತ್ತೆ ಅಲ್ಲ, ದೇವ್ರಂತ ಅತ್ತಿ ಅಂದಿನಿ. ಹಂಗ ಬಾ ಅದಿಗೆ. ಮತ್ತ ನಾ ದೇವ್ರಿದ್ದಂಗೆ ಐತೀನಿ. ಅಂತಕಿನ ಚಂದ ನೋಡ್ಕೊಳ್ಳೋವಲ್ಲಿ ಅಂದ್ರೆ ನೀಯಾ ಸೊಸಿಯ? ಈಗೇನು ಬಿಡೋರೋ ಇಲ್ಲ? ಈಗ ಜಗಳ ಆಡತ್ ನೀವು? ಅವ್ವ ನೀ ಇವತ್ತು ಹೋಗ್ಬೇಡ, ನಾಳೆ ಹೋಗಂತ ಊರಿಗೆ. ಇಲ್ಲಪ್ಪ ಯಪ್ಪ ಗುಂಡಪ್ಪ, ನಾ ಆಕಿನ ಕೈಲಿ ಅಂತಿಂತ ಮಾತು ಅನ್ಸ್ಕೊಂಡು ನಾ ಒಟ್ಟೆ ಇರಂಗಿಲ್ಲ ಅಂತ ತಿಳ್ಕೊಂಬಿಡಿ. ಇಲ್ಲಿ ಕಳಿಸಿ ಬರ್ತದ್ರ ಕಳಿಸಿ ಬಾ ನೀವು ಹೋಗಿ. ಇಲ್ಲಂದ್ರ ನಾನೇ ಹೋಗ್ತೀನಿ ಆ ಕಡೆ. ಆಟೋರ ಹತ್ತಿ ಯಾರ್ದ್ರ ಕೈಕಾಲು ಹಿಡಿದು ಬಿಟ್ಟು ಬರಪ್ಪ ಬಸ್ ಸ್ಟ್ಯಾಂಡ್ ತನ ಅಂತೇಳಿ ಅವ್ರಿಗೆ ಬೇಡ್ಕೊಂಡು ಹೋಗಿ ನಾ ಹೋಗ್ತೀನಿ ಆ ಕಡೆ. 1 ನಿಮಿಷ ನನ್ನ ಕಾಲು ನಿಂದ್ರಂಗಿಲ್ಲಪ್ಪ ಯಪ್ಪ. ಇಂತಲ್ಲಿ ನನ್ನ ಕಾಲು ಒಟ್ಟ ನಿಂದ್ರಂಗಿಲ್ಲ ಅಂತ ತಿಳ್ಕೊಂಬಿಡು. ಯಾವಾಗ ಹೋಗ್ಲಿ ಅನ್ನಂಗಾಗ್ಯದ ನೋಡು ನನಗಂತ್ರೂ. ಏನೇನದ ಎದಕ್ಕೆ ಮಾತಾಡ್ತೀಯವ? ಅಲ್ಲ ನಾನು ಬಿಟ್ಟು ಬರಂಗಿಲ್ಲ ನಿನಗ. ಕೈಕಾಲು ಹಿಡ್ಕೊಂಡು ಬೇರೆದವ್ರ ಗಾಡಿ ಮೇಲೆ ಹೋಗ್ತಾ ಅಂತಿಕ್ಕಿ ಬಸ್ ಸ್ಟ್ಯಾಂಡ್ ತನ. ಎದಕ್ಕೆ ಮಾತಾಡ್ತೀರಿ ಹಿಂಗ? ಸುಮ್ಮನೆ ಇರೋ ಅವ್ವ, ಇವತ್ತೊಂದಿನ ಚಂದಾಗೆ ಅಂತ ಹೇಳಿನಿ. ಬಿಟ್ಟು ಬರಂಗಿಲ್ಲ ಅಂತಂದೆ ನಾನು. ಭಾರಿ ತಿಳ್ಕೊತಿರಾಳವ ನೀವು. ಅದಕ್ಕೆ ಅಂತಾಳಕ್ಕೆ ಮತ್ತೆ ಸುಂದರಿ ನಿನಗ. ನೋಡಿ ಎಷ್ಟರ ಮಾಡ್ಸಿರ್ಬೇಕು ನನ್ನ ಮಗನಿಗೆ. ಎಲ್ಲಿ ಹೋಗಿ ಮಾಡ್ಸ್ಕೊಂಬಂದಿಲ್ಲ ನೀನು? ಹೆಂಗ ತಲೆಗೆ ಹಾಕಿ ತಿಕ್ಕಿಯಲ್ಲ ನನ್ನ ಮಗನಿಗೆ. ಒಂದು ಸ್ವಲ್ಪ ನನ್ನ ಕಡೆ ಹೇಗೆ ಮಾತಾಡ್ತಾನ? ಎಷ್ಟು ಅವ್ವ 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 ಅಂತೇಳಿ ಬೆನ್ನತ್ತಿದಾವ. ನೀನು ಯಾವಾಗ ಸೊಸಿಯಾಗಿ ಬಂದಿದ್ದಿ ನನ್ನ ಒಟ್ಟ ಒಳ್ಳೆದಂಗೆ ಆಗ್ಯದ ಮಗ. ನನ್ನ ಮಗನೇ ನನ್ನ ಕೈ ಬಿಟ್ಟು ಹೋಗ್ಯಾನ. ಎಲ್ಲಿ ಹೋಗಿ ಮಾಡ್ಸ್ಕೊಂಬಂದು ತಿಕ್ಕ್ಯಾಳ ನೇಕಿ ತಲೆಗೆ ಹಾಕಿ. ಮುದುಕಿ, ಅಂತವೆಲ್ಲ ಪಾರ್ಸು ನಂಬಲ್ಲಿಲ್ಲದು, ನಿಂಬಲ್ಲಿ ಅದ ಅಂತವೆಲ್ಲ ತಲೆಗೆ ಹಾಕಿ ತಿಕ್ಕುದು. ಅದು ನಮ್ಗೆ ಅಂತವೇನು ಗೊತ್ತಿಲ್ಲವ ಯವ್ವ. ನೀ ಹೇಳಿದ ಗೊತ್ತಾಯ್ತು ನೋಡಿ ನಿನಗೆ. ಮಾಡ್ಸ್ಕೊಂಬರ್ತಾರ ನಂಗೆ ಗಂಡನ ಹೊಲಿಸ್ಕೊಳ್ಳೋದು. ಹಂಗೆ ಮಾಡಿರ್ಬೇಕು ನೀ ಮತ್ತೆ ವಯಸ್ಸಿನಾಗ. ಅದಕ್ಕಂದಲೇ ಅದು ನೆನಪಾಗ್ಲಿಕತ್ತದ ಈಗ. ಅಯ್ಯವ್ವ, ನಾ ಮಾಡ್ಸ್ಕೊಂಬಂದಿನಂತ ಅವಡು. ಅಯ್ಯವ್ವ, ಎಷ್ಟರ ಮೀರಿರ್ಬೇಕು. ಅಯ್ಯವ್ವ ಈಕಿ ನಮ್ಮ ಅತ್ತಿ, ನಾ ದೇವ್ರ ಗತಿ ನೋಡ್ಕೋತಿದ್ದೇನಲ್ಲೇ ನಾನು. ನಮ್ಮ ಅತ್ತಿಗೆ ಅಂಜಿ ಸಾಯ್ತಿದ್ದೆ ನಾನು. ಅತ್ತಿ ಮಾವ ಅಂದ್ರ ದೇವರು ಅಂತಿಕೊಂಡಿದ್ದೆ ನಾನು. ನಿನ್ನಂಗ ಬಾಯಿ ಬಡಿಕಿದ್ದಿದ್ದಿಲ್ಲ ನಾನು. ಅಂಥದ್ರಾಗ ಮಾಡ್ಸ್ಕೊಂಬರಕ್ಕೆ ಎಲ್ಲಿ ಹೋಗ್ಲಿ? ಅಯ್ಯಯ್ಯವ್ವ, ಗೊತ್ತತ್ತಗೋರವ್ವ ನೀ ನಿಮ್ಮ ಅತ್ತಿನ ಹೆಂಗೆ ನೋಡ್ಕೊಂಡು ಅನ್ನೋದು ಇಡೀ ಊರು ಮಂದಿನೇ ಹೇಳ್ತಾರ. ತಾಟು ತಂಬಿಗಿನೇ ಬೇರೆ ಇಟ್ಟಿದ್ದೆ ಅಂತ. ತಾಯಿ ನೀನು, ನಿಂದೇನು ಗೊತ್ತಿಲ್ಲ ನನಗ? ಸುಂದ್ರಿ, ಅವೆಲ್ಲ ಹಿಂದಿನ ಯಾಕೆ ತೆಗಿತಿ ನೀನು? ಯಾರು ಹೇಳ್ಯಾರ ನನಗ ತಾಟು ತಂಬಿಗೆ ಹೊರಗಿಟ್ಟಿಲ್ಲ ಮೌ ಅಂತೇಳಿ? ಏನಾರ ಮಾತಾಡಿದ್ರೆ ಬಾಯಿಗೆ ಹೊಡಿತೀನಿ ನೋಡು. ಮತ್ತೆ
ಬಿಡಪ್ಪ ಗುಂಡಪ್ಪ ನನ್ನ ಮುಂದೆ ನಾಟಕ ಮಾಡಬೇಡ. ಬಾಯಿಗೆ ಹೊಡಿತೀನಿ ಅನ್ನೋದು, ಒಳಗೆ ಹೋಗಿ ಜೀವ ಮಾಡೋದು ಅಂಥವೆಲ್ಲ ಬೇಕಾಗಿಲ್ಲ ನನಗೆ. ನೀನು ಹೊಡಿದು ಬೇಡ ತಮ್ಮ, ಆಕಿ ನಿನ್ನ ಜೊತೆ ಜಗಾಡೋದು ಬೇಡ, ಆಕಿ ನನಗೆ ತಡ ತಡ ಅನ್ನೋದು ಬೇಡ. ಇನ್ನೊಂದ್ಸಲ ನಿಮ್ಮ ಮನೆಗೆ ಕಾಲಿಡಂಗಿಲ್ಲಪ್ಪ ಯಪ್ಪ. ನನ್ನ ಮೊದಲು ಹೋಗಿ ಊರಿಗೆ ಬಿಟ್ಟು ಬಾಯಿಗೆ ಹೋಗಿ. ಎಷ್ಟು ಸಲ ಆಗ್ಯಾವನಿ ಡೈಲಾಗ್. ಬಂದಾಗ ಮಿರಿ ಅಂದ ಓದ್ತಿತ್ತು ತಾಯಿ ಹಡ್ದವ್ವ. ಆಕೆಗೆ ಎಷ್ಟರ ತಿಂಡಿರ್ಬೇಕು ನೋಡು, ಒಟ್ಟು ನನಗೆ ಒಡಿಸ್ಬೇಕು ತನ್ನ ಮಗನ ಕೈಲಿ ಅನ್ನೋದು. ಅಲ್ಲ ಹೊಡೆದ್ರೂ ಮತ್ತೆ ಒಳಗೆ ಹೋಗಿ ಜೀವ ಮಾಡ್ಬಾರ್ದಂತ. ಇಂಥವರೆಲ್ಲ ಸಂಸಾರ ಹೊಡ್ಯಾರಲ್ಲ ಇವರು. ಸುಮ್ಮನೆ ಏನಾರ ತಿಳ್ಕೊತಿಲ್ಲವ ಒಟ್ಟ. ನೀನ ಒಟ್ಟ ಹೊಡಿತೀನಂದ್ರೂ ತಪ್ಪು, ಹೊಡ್ಯಾಂಗ್ಲಂದ್ರೂ ತಪ್ಪು, ಬೈದ್ರೂ ತಪ್ಪು, ಬೈಲಿಲ್ಲ ಅಂದ್ರೂ ತಪ್ಪು. ಅವ್ವ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ ಕಷ್ಟ ಆಗ್ಬಿಟ್ಟದವ. ಕರೆಗೋವ ನೀನು ವಯಸ್ಸಿಗೆ ತಕ್ಕಂಗಿರ್ಬೇಕು ನೋಡವ. ಹಿಂಗ ಮಾತಿಗೂ ಜಗಳ ತೆಗೆದು ನನಗೂ ಇಷ್ಟ ಆಗಂಗಲ್ ತಾವ. ಹೌದಪ್ಪ, ನನ್ನ ಮಾತು ಈಗ ಹೆಂಗೆ ಇಷ್ಟ ಆತದ ನಿನಗೆ? ಹೆಂಡತಿ ಮದದೊಳಗದಿದಿ, ನಾ ಯಾಕೆ ನಿನಗೆ ಇಷ್ಟ ಆತೀನಿ ಈಗ? ಹೆಂಡತಿ ಒಬ್ಬೇಕಿನೇ ಇಷ್ಟ ಆತಾಳ ನಿನಗೆ. ಬಣ್ಣದ ಗೌರವ ಇದ್ದಂಗೆ ಇದ್ದಾಳಲ್ಲ ಆಕಿ, ಚಂದುಳ್ಳ ಚಲಿವಿ. ಅದಕ್ಕೆ ಆಕಿ ಒಬ್ಬೇಕಿನೇ ನಿನಗೆ ಇಷ್ಟ ಆತಾಳ, ಆಯ್ತಾ? ಒಳ್ಳೆ ಗುಣದ ಅತ್ತಿಯವರೇ, ಈಗಾದರೂ ಜಗಳ ಬಿಡ್ತೀರೋ ಅಥವಾ ಬರೀ ಇದನ್ನೇ ಕಂಟಿನ್ಯೂ ಮಾಡೋಣವೇ? ಎಲ್ಲ ಜಗಾಡ್ತದ ಮ್ಯಾಲೆ ಹಿಂಗೆ ನಾಟಕದವ್ರು ಮಾತಾಡ್ದಂಗೆ ಮಾತಾಡ್ತದೆ ನೋಡಿ. ಎಲ್ಲಿ ಕಲ್ತದನೇ ಅದೊಂದು. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನೋಡಿದ್ರಿಲ್ರಿ ನಮ್ಮ ಸೊಸಿ ಹೆಂಗೆ ಬೈತಾಳಂತ ನನಗೆ. ನಿಮ್ಮ ಮನೆಗೂ ಇಂಥ ಸೊಸಿ ಇದ್ದಾಳೇನ್ರಿ ಹಿಂಗೆ ಬೈಯಾಕಿ? ಹೆಂಗೆ ಸಹಿಸ್ಕೊಂಡಿರ್ಬೇಕು ಹೇಳ್ರಿ ಪಾಪ ಅತ್ತಿದೇವ್ರು ನಾವು. ಈ ಅತ್ತಿ ಕ್ಯಾರೆಕ್ಟರ್ನ ಇಲ್ಲಿಗೆ ಮುಗಿಸಮ್ಮ ಏನು ಕಂಟಿನ್ಯೂ ಮಾಡಮ್ರಿ? ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸ್ರಿ. ಹೊಸ್ದಾಗಿ ಯಾರ ಚಾನಲ್ ನೋಡ್ತಿದ್ರಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.